ನಮಸ್ಕಾರ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಪ್ರಶ್ನೋತ್ತರಗಳನ್ನು ನೋಡುತ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಕಪ್ಪು ಮಣ್ಣಿಗಿರುವ ಮತ್ತೊಂದು ಹೆಸರೇನು? ಉತ್ತರ, ರೇಗೂರ್ ಮಣ್ಣು ಎಂದು ಕೂಡ ಕರೆಯುತ್ತಾರೆ. ಕಪ್ಪು ಮಣ್ಣಿನ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಡೆಕ್ಕನ್ ಟ್ರಾಪ್ ಎಂದು ಸಹ ಕರೆಯುತ್ತಾರೆ. ಕಪ್ಪು ಮಣ್ಣು ಯಾವ ಬೇಸಾಯಕ್ಕೆ ಸೂಕ್ತವಾಗಿದೆ? ಉತ್ತರ, ಹತ್ತಿ ಬೇಸಾಯಕ್ಕೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣಿನ ವಿಧ ಯಾವುದು? ಉತ್ತರ, ಮರುಭೂಮಿ ಮಣ್ಣು. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ವರ್ಷ? 1986. ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಜಾರಿಗೆ ಎಷ್ಟರಲ್ಲಿ ಬಂದಿದೆ? ಉತ್ತರ, 1988. ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಜಾರಿಗೆ ಬಂದ ವರ್ಷ? ಉತ್ತರ, 1987ರಲ್ಲಿ. ಬಾಲಾಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತೀಕರಣ ಕಾಯ್ದೆ ಜಾರಿಗೆ ಬಂದ ವರ್ಷ? ಉತ್ತರ, 2006ರಲ್ಲಿ. ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಬಂದ ವರ್ಷ? ಉತ್ತರ, 1994. ಮಣ್ಣಿನ ಸವೆತ ಎಂದರೇನು? ಉತ್ತರ, ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯಾಗಿದೆ. ಮಣ್ಣಿನ ಸಂರಕ್ಷಣೆ ಎಂದರೇನು? ಉತ್ತರ, ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನು ಕಾಪಾಡುವುದನ್ನು ನಾವು ಮಣ್ಣಿನ ಸಂರಕ್ಷಣೆ ಎಂದು ಕರೆಯುತ್ತೇವೆ. ಥ್ಯಾಂಕ್ ಯು. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್.